ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಲೋ ಮೇಡಮ್, ಒಂದು ನಿಮಿಷ. ನಾನು ನಿಮ್ಗೆ ಅಡ್ವಾನ್ಸ್ ಕೊಟ್ಟಾಗ ಹೂಗಳಿಗೆಲ್ಲ ಸುಮ್ಮನೆ ದುಡ್ಡು ಎಷ್ಟು ಮಾಡಬೇಡಿ, ಆರ್ಟಿಫಿಷಿಯಲ್ ಫ್ಲವರ್ಸ್ಗಳು ಬರುತ್ತೆ, ಒಂದು ವೇಳೆ ಯೂಸ್ ಮಾಡಲೇಬೇಕಂತ ಹೇಳಿದರೆ ಅದನ್ನು ಯೂಸ್ ಮಾಡಿ ಅಂತ ಹೇಳಿದ್ದೆ. ಹೌದೋ ಅಲ್ವೋ? ನಿಮ್ಮನ್ನೇ ಕೇಳ್ತಿರೋದು ಗಾಯತ್ರಿ ಅವರೇ, ಹೇಳಿದ್ನೋ ಇಲ್ವೋ ಹೇಳಿ. ಹೌದು ಸರ್, ಹೇಳಿದ್ರಿ. ಓಹೋ, ಏನಿದು? ಯಾವ್ದೋ ಖರ್ಚಿನ ಬಗ್ಗೆ ಮಾತಾಡ್ತಾ ಇದಾರಲ್ಲ. ಮದುವೆ ನಿಲ್ಸೋಕೆ ನಾನ್ ಪ್ರಯತ್ನ ಪಡೋದೇ ಬೇಡ. ಇವನೇ ಎಲ್ಲ ಕೆಲ್ಸನೂ ಸುಲಭ ಮಾಡೋ ತರ ಇದ್ದಾನೆ. ಒಳ್ಳೇದಾಯ್ತು, ನಾನ್ ಶ್ರಮ ಪಡೋದು ತಪ್ಪುತ್ತೆ. ನೀವು ಒರಿಜಿನಲ್ ಫ್ಲವರ್ ಯೂಸ್ ಮಾಡಿದ್ದಲ್ದೆ ಅರ್ಶಿನ ಶಾಸ್ತ್ರ ಅದು ಇದು ಅಂತ ಸುಮ್ಮನೆ ದುಡ್ಡು ದಂಡ ಮಾಡ್ತಿದ್ದೀರಲ್ಲ. ಅದು ಸರಿ, ಈ ಅರ್ಶಿನ ಶಾಸ್ತ್ರಕ್ಕೆ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ? ಸರ್ 50,000 ಆಗುತ್ತೆ ಸರ್. 50,000ನಾ? ಅಲ್ಲ ಕಣ್ರಿ ಗಾಯತ್ರಿ ಅವರೇ, 5 ನಿಮಿಷ ಶಾಸ್ತ್ರಕ್ಕೆಲ್ಲ ಯಾರಾದ್ರೂ 50,000 ಖರ್ಚು ಮಾಡ್ತಾರಾ? ನೋಡಿ, ನಾವ್ ಯಾವತ್ತೂ ಯೂಸ್ ಆಗೋದಕ್ಕೆ ಇನ್ವೆಸ್ಟ್ ಮಾಡಬೇಕು, ಯೂಸ್ ಆಗದಿರೋ ವಿಚಾರಕ್ಕಲ್ಲ. ಈಗ ನೋಡಿ, ಅರ್ಶಿನ ಶಾಸ್ತ್ರ ಮುಗ್ದೋದ್ಮೇಲೆ ಅದರಿಂದ ಏನು ಯೂಸು? ಏನಿಲ್ಲ ತಾನೇ. ಸುಮ್ಮನೆ ಇದೆಲ್ಲ ಲಾಸು. ಸುಮ್ಮನೆ ಇಬ್ರಿಗಷ್ಟೆಲ್ಲ ಕೂರ್ಸೋದು, ಅಲ್ಲಿ ಸ್ವಲ್ಪನೇ ಕೆನೆಗೆ ಅರ್ಶಿನ ಹಚ್ಚೋದು, ಇದಾದ್ಮೇಲೆ ಮುಗೀತು. ರೀ, ಈ ಥರ ಅದ್ದೂರಿಯಾಗಿ ಅರೇಂಜ್ಮೆಂಟ್ ಮಾಡೋದಕ್ಕೆ ಯಾರೇ ಹೇಳಿದ್ ನಿಮ್ಗೆ? ಸರ್, ನಿಮ್ಮ ಮಾವ ಸರ್. ಮಾವನ? ಹೌದು ಸರ್. ಹೌದು ಸರ್, ಎಲ್ಲ ಫ್ಲವರ್ಸು ಒರಿಜಿನಲ್ಲೇ ಇರಬೇಕು, ಅರ್ಶಿನ ಶಾಸ್ತ್ರನೂ ಅದ್ದೂರಿ ಆಗಿರ್ಬೇಕು ಅಂತ ಅವರೇ ಹೇಳಿದ್ದು ಸರ್. ಜೊತೆಗೆ ರೆಫರೆನ್ಸ್ ಕೂಡ ಅವರೇ ಕೊಟ್ಟಿದ್ದು ಸರ್. ರೆಫರೆನ್ಸ್ ಕೂಡನಾ? ಇದನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ? ವೆಂಕಟಪ್ಪ ಸರ್ ಯಾವುದೋ ಮದುವೆಗೆ ಹೋಗಿದ್ರಂತೆ, ಅಲ್ಲಿ ಈ ತರ ಸೆಲೆಬ್ರೇಷನ್ ಮಾಡೋದನ್ನ ನೋಡಿದ್ದಾರೆ. ಇದೇ ತರ ಬೇಕು ಅಂತ ವೆಂಕಟಪ್ಪ ಸರ್ ಫೋಟೋ ತಗೊಂಡ್ಬಂದು ತೋರಿಸಿದ್ರು ಸರ್. ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ ಸರ್. ರೀ ನೋಡಿ, ಅವ್ರು ಹೇಳಿದ್ದನ್ನೆಲ್ಲ ನೆರವೇರಿಸೋದಕ್ಕಾಗಲ್ಲ. ಮದುವೆ ಆಗ್ತಿರೋದು ನಾನು ಅಂದಮೇಲೆ ನಾನು ಹೇಳೋ ಥರನೇ ನಡಿಬೇಕು. ಈ ಆಡಂಬರ ಮದುವೆ ಎಲ್ಲ ಏನು ಬೇಡ, ಎಲ್ಲ ಸ್ಟಾಪ್ ಮಾಡಿ. ಮಗ ಏಯ್ ಸ್ವಾಮಿ, ನೀನು ಸುಮ್ಮನೆ ಬಿಡು. ಬರ್ತಾ ಬರ್ತಾ ಎಷ್ಟ ಖರ್ಚು ಮಾಡ್ತಾನೆ ಇದ್ದಾರೆ. ಅಲ್ಲ, ಏನು ದುಡ್ಡು ಹೆಂಗೆ ಗಿಡದಲ್ಲಿ ಬೆಳೀತಾ ಹೇಳೋ? ಅಲ್ಲ, ಸುಮ್ಮನೆ 2 ಸರಿ ಕೆನ್ನೆಗೆ ಹಿಂಗೆ ಹಚ್ಕೊಳ್ಳೋದಕ್ಕೆ ಯಾರಾದರೂ 50,000 ಕೊಡ್ತಾರ ಹೇಳಿ? ಗಾಯತ್ರಿ ಅವರೇ, ನೀವು ನಿಮ್ಮ ಕೆಲಸ ಮಾಡಿ ಹೋಗಿ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ ನಡೆದಿರೋದನ್ನ ಯಾರಿಗೂ ಹೇಳಕ್ ಹೋಗ್ಬೇಡಿ ಪ್ಲೀಸ್. ಸರಿ ಸರ್.